ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೋಗಲಿರುವಂತಹ ಚಿತ್ರದ ಹೀರೋ. ಸೊ ನಿಮ್ಮ ಇಂಟ್ರಡಕ್ಷನ್. ಈಗ ಫುಲ್ಫಿಲ್ ಅನಿಸ್ತಪ್ಪ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಇವತ್ತು. ಮೋಸ್ಟ್ಲಿ ಥ್ಯಾಂಕ್ ಯು ಕಿರಣ್ ಸರ್ ಈ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಜಾಗದರ್ಶನ ಸರ್ ನಮಸ್ತೆ. ತುಂಬ ಖುಷಿ ಆಗ್ತದೆ ನೀವು ಬಂದಿರೋದು. ಇಟ್ಸ್ ಸ್ಪೆಷಲ್ ಡೇ ನಮ್ಮೆಲ್ಲರಿಗೂ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಇನ್ನೂ ಸ್ಪೆಷಲ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ, ಅವ್ರು ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಬಂದಿದ್ದಾರೆ ಅಂತ. ಆ್ಯಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ಗಾದರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನಾನು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟು ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ನು, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಆ್ಯಂಡ್ ಈ ಮೂಮೆಂಟ್ ನನಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್. ಯಾಕಂದರೆ ನಾನು ಚಿಕ್ಕ ವಯಸ್ಸು ಹೀರೋ ಆಗ್ಬೇಕಂತ ಅಂದ್ಕೊಂಡು ಬೆಳೆದಿದ್ದು, ಕನ್ಸು ಕಟ್ಕೊಂಡು. ಬಟ್ ಕನ್ಸು ಕಾಣೋದು ಈಸಿ, ಅದನ್ನ ನನ್ಸು ಮಾಡ್ಕೊಳ್ಳುವ ಆ ಜರ್ನಿ ತುಂಬ ಚಾಲೆಂಜಿಂಗು. ಆ ಎಲ್ಲ ಚಾಲೆಂಜಸ್ನ ಮೀರಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಬಿಂಗೋ, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತಾಯಿದೆ. ಅದು ರಿಲೀಸ್ ಆಗೋಕ್ಕೂ ಮೊದಲೇ ಇನ್ನೆರಡು ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲೂ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟ್ಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ ನಾನೊಂದು ಔಟ್ಸೈಡರ್ ಅಂತ ಕರಿತೀವಿ. ಅಂದರೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಬರೀ ಟ್ಯಾಲೆಂಟ್ ನಾನು ಅಂದ್ಕೊಂಡು ಬಂದಿರೋದು. ಸೊ ನಮ್ಮಂಥ ಕ್ಯಾಟಗರಿ ಆಫ್ ಆ್ಯಕ್ಟರ್ಸ್ಗೆ ಈ ಥರ ಆಪರ್ಚುನಿಟೀಸ್ ಸಿಗೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು. ಜೊತೆಗೆ ಅದೃಷ್ಟ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹಿಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊತೀವಿ. ಆ್ಯಂಡ್ ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನು ಅರ್ಧ ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅಲ್ಲಿ ಹೋಗ್ತಿಲ್ಲ. ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಸಿ ಕಾಲಕ್ಕೆ ಸೂಟ್ ಆಗುವಂಥ ಕತೆ ಇದು. ಸೊ ಈಗ ಹೆಚ್ಚು ಹೇಳೋಕ್ಕೇನು ಇಷ್ಟಪಡಲ್ಲ, ಬಟ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಹಿಯರ್ ಆ್ಯಂಡ್ ಮೇಕ್ ದಿಸ್ ಡೇ ಮೋರ್ ಸ್ಪೆಷಲ್ ಫಾರ್ ಅಸ್. ಥ್ಯಾಂಕ್ ಯು. ನನ್ನ ಹೆಸರು ಖುಷಿ. ಆ್ಯಂಡ್ ಐ ಕ್ಯಾನ್ ಆ್ಯಕ್ಚುಲಿ ಹಿಯರ್ ಮೈ ಓನ್ ಹಾರ್ಟ್ ಬೀಟ್ because I'm nervous. But yeah, thank you for being here. Namellರ ಜೊತೆ I am very very happy to be here. Thank you so much Kiran sir for the opportunity. And I'm very excited ashte to play this role, and I'm looking forward to it. Thank you. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ಕುಟುಂಬದವರ ಮಧ್ಯೆ, ನಮ್ಮ ಸ್ನೇಹಿತರ ಮಧ್ಯೆ, ನಮ್ಮ ತಂಡದವರ ಮಧ್ಯೆ ಈ ಒಂದು ವಿರಾನ ಪ್ರೊಡಕ್ಷನ್ ಕಂಪನಿನ ಅಫಿಷಿಯಲ್ ಆಗಿ ಲಾಂಚ್ ಮಾಡೋ ಒಂದು ಈ ಕ್ಷಣ ಏನಿದೆ, ಇದು ತುಂಬ ಒಂದು ಇಮೋಷನಲ್ ಕ್ಷಣ ನಮಗೆಲ್ಲ. ನಾನು ಎಲ್ರಿಗೂ ಸುಂದರಾಗಿದ್ದೀನಿ. ನೀವು ಮಾಧ್ಯಮದವರೆಲ್ಲ ಬಂದಿದ್ದೀರಾ. ಜಾಗೃತ್ ಸರು ಎಲ್ಲರೂ ಯಾರು ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಅವರು ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಂಪನಿ ಬಗ್ಗೆ ಒಂದೆರಡು ಮಾತು ಹೇಳಿ ಕಾರ್ಯಕ್ರಮನ ಶುರು ಮಾಡೋಣ ಅಂತ ನನ್ನ ಆಸೆ. ಈ ಮಿರಾನ ಯಾಕೆ, ನಮ್ಮದು ಒಂದು ಇಷ್ಟೆಲ್ಲ ಪ್ರೊಡಕ್ಷನ್ ಕಂಪ್ನಿ ಮಧ್ಯ ನಮ್ಮದೊಂದು ಪ್ರೊಡಕ್ಷನ್ ಕಂಪ್ನಿ ಯಾಕೆ ಅಂತೆಲ್ಲ ನಾನು ಯೋಚನೆ ಮಾಡಿದಾಗ, ರಂಜಿತ್ ಅವ್ರ ಬಗ್ಗೆ ಅಷ್ಟೆಲ್ಲ ಹೇಳಿದಾಗ ನಾನು ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ನನಗೆ ಬಂತು. ಅಣ್ಣವ್ರು ಹೇಳಿದರು, ಈ ಕಲೆ ಸಿನಿಮಾನ ಸಾಗರದಲ್ಲಿ ನಾವೆಲ್ಲ ಚಿಕ್ಕ ಮೀನುಗಳು, ನಾನು ಒಂದು ಪ್ರಾಣಿ ಮೀನು, ನಮ್ಮ ಕಂಪನಿನೂ ಒಂದು ಪ್ರಾಣಿ ಮೀನು, ಏನೋ ಒಂದು ಪ್ರಾಮಾಣಿಕವಾಗಿ ಕನ್ನಡದಲ್ಲಿ ಉತ್ತಮವಾದ ಸಿನಿಮಾ ಮಾಡೋಣ ಅಂತ ನಾವು ಬಂದಿದ್ದೀವಿ. ಯಾಕೆ ಕಂಪನಿ ಅಂದರೆ ಕಥೆಗಳು, ನಮ್ಮೆಲ್ಲರೊಳಗೂ ಕತೆ ಇದೆ. ಎಲ್ಲಿ ಸುತ್ತಮುತ್ತ ನೋಡಿದ್ರೂ ಕಥೆಗಳೇ ಇದೆ. ಮನುಷ್ಯನಿಗೆ ಕತೆ ಹೇಳೋದು ಏನಿದೆ, ಅದು ಅನಾದಿ ಕಾಲದಿಂದನೂ ಒಂದು ಮೂಲ ಭಾವ ಮನುಷ್ಯನದು. ಕತೆ ಹೇಳದೇ ಇದ್ದರೆ ನಮ್ಮ ಲೈಫು ಇನ್ಕಂಪ್ಲೀಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ನಾವು ಕತೆನೇ ಹೇಳೋದು ಒಬ್ರಿಗೊಬ್ಬರು. ಹಿಂಗೆ ಕತೆ ಹೇಳ್ತಾ ನಮ್ಮ ಜೀವನದ ಕತೆ ಕಳೆಯುತ್ತೆ. ನಾವು ಹೋದ್ಮೇಲೆ ಉಳಿಯೋದು ಕತೆನೇ. ಕತೆಗಳು ಯಾವತ್ತೂ ಸಮಾಜನ ಪ್ರತಿಬಿಂಬಿಸ್ತವೆ. ಯಾವುದೇ ಚಲನಚಿತ್ರ ನೋಡಿ, ಹಿಸ್ಟ್ರಿ ನೋಡಿ, ನಮ್ಮ ಸಿನಿಮಾ ಯಾವತ್ತೂ ಆ ಟೈಮಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದ ಒಂದು ಕಲ್ಪನೆ ಏನಿದೆ ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ, ಅದನ್ನು ಸಾಮಾನ್ಯವಾಗಿ ತೋರಿಸ್ಕೊಡುತ್ತೆ. ಮುಂಚಿನ ಕಾಲದಲ್ಲಿ ಏನು ಹೇಳಿ, ಒಂದು ಕೇವ್ ಮೆನ್ನೆಲ್ಲ ಏನು ಮಾಡ್ತಾಯಿದ್ರು, ಕೇವಲ್ಲಿ ಚಿತ್ರ ಬರಿತಾಯಿದ್ರು. ಆಮೇಲೆ ಪೇಂಟಿಂಗು, ಗ್ರಂಥಗಳು ಬರೆದ್ರು, ಕಾವ್ಯಗಳು ಬರೆದ್ರು, ನಂತರ ಸಿನಿಮಾ ಬಂತು.
ಇವಾಗೆಲ್ಲ ಪಾಡ್ಕಾಸ್ಟು, ರೀಲ್ಸು ಎಲ್ಲ ಬಂದಿದೆ. ಮಾಧ್ಯಮಗಳು ಬೇರೆ ಆಗಿದೆ, ಕತೆನೇ. ಆಗ 3000 ಪೇಜಲ್ಲಿ ಬರ್ದಿದ್ನ ಇವಾಗ 30 ಸೆಕೆಂಡ್ ರೀಲ್ ಮಾಡಾಕ್ತಾರೆ ಜನಗಳು, ಅಷ್ಟು ಟ್ಯಾಲೆಂಟ್ ಇದೆ ಜನಗಳಿಗೆ. ಸೊ ಈ ಥರ ಕತೆಗಳು ನಮ್ಮಲ್ಲಿ ಇಷ್ಟೊಂದಿದ್ದಾಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ಭಾರತ ಒಂದು ಯುವ ದೇಶ, ಒಂದು 65% ಜನಗಳು ಯುವ ಜನಾಂಗ, ನಮ್ಮದು 35 ವರ್ಷದಿಂದ ಕಡಿಮೆ ಇರೋಂಥ ಜನಾಂಗ. ಹಂಗಾಗಿ ನಮ್ಮ ಚಲನಚಿತ್ರಗಳು, ನಮ್ಮ ಕತೆ ಹೇಳುವ ರೀತಿ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ನಾವು ಈ ಯುವ ಜನಾಂಗಕ್ಕೆ ಪೂರಕವಾಗಿರುವ ಕತೆಗಳನ್ನು ಹೇಳೋಣ. ಆ ಕತೆ ಹೇಳುವ ಮುಖಾಂತರ ಆ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನ್ಸಿ ಬಗ್ಗೆ, ಅವರೇನೋ ಬೇರೆ ಪ್ರಜಾತಿಯನ್ನ ಥರ ನಾವು ನೋಡ್ತೀವಿ, ಬಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಕತೆಗಳು, ಅವರಿಗೆ ಅವರ ಸಮಸ್ಯೆಗಳೇನು, ಅವರು ಲೈಫನ್ನು ನೋಡೋ ರೀತಿ ಏನು, ಅವ್ರ ಪ್ರೀತಿ ಪ್ರೇಮ ಸಂಬಂಧಗಳನ್ನ ನೋಡೋ ರೀತಿ ಏನು, ಇದನ್ನೆಲ್ಲ ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಪತಿ ಡೆವಲಪ್ ಆಗುತ್ತೆ. ಒಬ್ಬ ಜಡ್ಜ್ ಮಾಡದೆ ಪ್ರತಿ ಜನಾಂಗದಲ್ಲೂ ತಪ್ಪು ಸರಿ ಇದ್ದೇ ಇರುತ್ತೆ. ನಾವುಗಳು ಸಾಕಷ್ಟು ತಪ್ಪು ಮಾಡಿದ್ದೀವಿ. ಈ ಜನಾಂಗವನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕು ಡೀಟೇಲ್ ಆಗಿ, ಅಂದರೆ ಕತೆ ಹೇಳಲೇಬೇಕು. ಹಂಗಾಗಿ ನಾವು ಈ ಕಂಪನಿಯ ಮುಖಾಂತರ, ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ಸಾಕಷ್ಟು ಕತೆಗಳನ್ನು ಹೇಳ್ಕೊಂಡು ಹೋಗೋಣ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್, ನಮ್ಮ ಮೊದಲನೇ ಒಂದು ಪ್ರಯತ್ನ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ. ನಮಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಪಡ್ತಾರೋ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಣ. ಇದು ನಮ್ಮ ಇಂಡಸ್ಟ್ರಿ, ಇದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ನಾನು ಆಸ್ಟ್ರೇಲಿಯಾದಿಂದ ನಿಂತು ನೋಡಿದಾಗ ನಾವು ಕನ್ನಡ, ತಮಿಳು, ಹಿಂದಿ ಅಂತ ನೋಡೋಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ನೋಡ್ತೀವಿ. ಹಂಗಾಗಿ ನಮ್ಮ ಕನ್ನಡನೂ ಚೆನ್ನಾಗಿರಲಿ. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಕನ್ನಡದವರಿದ್ದಾರೆ. ನಾವು ಹೆಮ್ಮೆಯಿಂದ ನಮ್ಮ ಕತೆಗಳನ್ನು ನಾವು ತೋರಿಸ್ತೀವಿ, ನಮ್ಮ ಪಿಕ್ಚರ್ಗಳನ್ನ ತೋರಿಸ್ತೀವಿ. ನಮಗೂ ಆ ಥರ ಒಂದು ಚಿತ್ರ ಆಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಸಿನಿಮಾ ಅನ್ನೋದು ಟೀಮ್ ವರ್ಕು. ನಾನಿಲ್ಲಿ ನನ್ನ ತಂಡದವ್ರ ಪರವಾಗಿ, ಅವ್ರು ಇಲ್ಲದೆ ನಾನು ಏನಿಲ್ಲ, ಎಲ್ಲ ಸೇರಿ ನಮ್ಮ ಮುಂದೆ ನಾವು ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಕಳಿತಿದ್ದೀರಾ, ಥ್ಯಾಂಕ್ಸ್ ಅ ಲಾಟ್. ಮತ್ತು ಎರಡನೇದಾಗಿ ನಮ್ಮ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ದೊಡ್ಡ ಸ್ಮಾಲ್, ಇದೆಲ್ಲ ನಮಗೂ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ, ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರ್ತಿದ್ದಾರೆ. ಓವರ್ ಆಲ್ ಸ್ಟೋರಿನೂ ತುಂಬ ಒಳ್ಳೆದಾಗಿ ಮೂಡ್ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಎಷ್ಟು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರಿಂದ ಇನ್ಸ್ಪಿರೇಷನ್ ತೊಗೊಂಡು ಅದನ್ನು ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡ್ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿ ಪಾಸ್ ಆದ ಮೈಕ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಡಾಕ್ಟರ್ ಇನ್ನೂ ಆದ್ಮೇಲಂತಹ ವಿಶ್ವವಿಖ್ಯಾತ ಕ್ರಿಕೆಟ್ ಯಾವ ಸುಮ್ಮನೆ ಎಲ್ಲ ಇಲ್ಲಿ ಮಸ್ತಿರುವ ಎಲ್ಲ ಫಿಲಮ್ ನನಗೆ ಈಗ ಲಾಂಚ್ ಆಗಿ ಒಂದು ಸಿನಿಮಾ ಯಶಸ್ವಿ ಆಗಲಿ. ಇನ್ನೊಂದು ನನ್ನ ಡಾಕ್ಟರ್ ಕಿರಣ್ ಶೇಖರ್ ಅವರು ಹೆಚ್ಚು ಹೆಚ್ಚು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಅಂತೇಳಿ ಶುಭವನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಫೇವರೆಟ್ ಪ್ಲೇಯರ್ ಆಗಿರ್ತಕ್ಕಂಥ ಜೋಗ ಶ್ರೀನಾಥ್ ರವರೇ, ಹಾಗೂ ನನ್ನ ಹೆಮ್ಮೆಯ ಪುತ್ರ ಹಾರ್ಟ್ ಟು ಹಾರ್ಟ್ ನನ್ನ ಕಿರಣನೇ, ಅವನಿಗೆ ಕಿರಣ ಅಂತಲೇ ಕರೆಯೋದು, ನನ್ನ ಕಿರಣ. ಹಾಗೂ ನನ್ನ ಮೈ ಹಸ್ಬೆಂಡ್ ಶೇಖರ್, ಇಲ್ಲಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಸಮೂಹ ಮಾಧ್ಯಮದವರೇ, ಇವತ್ತು ನಮ್ಮ ಮಿರಾನಾ ಪ್ರೊಡಕ್ಷನ್ನಿಂದ ಒಂದು ಹೊಸ ಸಿನಿಮಾವನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಇದರ ಹಿಂದೆ, ಕಿರುತೆರೆಯ ಹಿಂದೆ ಏನಿದೆ, ಎಲ್ಲ ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ.
ನಮ್ಮ ಮಿರಾನಾ ಪ್ರೊಡಕ್ಷನ್ ಟೀಮಿಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಎಲ್ಲ ಇದು ಇಡೀ ನಮ್ಮ ತಂಡಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿ. ಏಕೆಂತ ಹೇಳಿದ್ರೆ ಸಿನಿಮಾ ಅಂತಕ್ಕಂಥದ್ದು ಕೇವಲ ಮನೋರಂಜನೆ ಅಂತ ಮಾತ್ರ ಅನ್ಕೋಬಾರ್ದು. ಆ ಮನೋರಂಜನೆಯ ಹಿಂದೆ ಒಂದು ಕತೆ, ಉತ್ತಮವಾದಂತಹ ಕಥೆಯನ್ನು ಕೊಡ್ತಕ್ಕಂಥದ್ದು. ಏಕೆಂದರೆ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಒಂದೊಂದು ಕಥೆಯನ್ನು ಹೇಳ್ತಾ ಇರುತ್ತೆ ಯಾವಾಗಲೂ. ಹಾಗೆ ಕಥೆಗಳು ಹೇಗೆ ಹುಟ್ಟಿದೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ, ಶುಭ ಹಾರೈಕೆ ಈ ಒಂದು ತಂಡದ ಮೇಲಿರಲಿ. ಈ ಒಂದು ಸಿನಿಮಾ ಉತ್ತಮ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು. ಹಾಗೆ ಈ ಪೋಸ್ಟರನ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ ತುಂಬ ಹೃದಯದಿಂದ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.